ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಶಿವಾಮ್ ಸ್ಕೂಲಲ್ಲಿ ಫ್ಲಾಗ್ ಮೇಕಿಂಗ್ ಕಾಂಪಿಟೇಷನ್ ಉಂಟು. ನಾನು ಸಸ್ಟೈನೇಬಲ್ ಫ್ಲಾಗ್ ಮೇಕಿಂಗ್ ಇದಕ್ಕೆ ಹೆಸರು ಕೊಟ್ಟಿದ್ದೇನೆ. ಪೇರೆಂಟ್ಸ್ ಅವರಿಗೆ ಮತ್ತು ಸ್ಟೂಡೆಂಟ್ ಅಂದರೆ ಶಿವಾಂಶಿಗೆ ಮತ್ತು ನನಗೆ ಕಾಂಪಿಟೇಷನ್. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ 7:45ಕ್ಕೆ ಅಲ್ಲಿ ಇರಬೇಕಂತ ಹೇಳಿದರು, ಆದರೆ ಇಲ್ಲೇ 7:45 ಅಲ್ಲಿ 8:00ವರೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದಂತೆ. ಹೋಪ್ಫುಲ್ಲಿ 8:30 ಒಳಗಡೆ ನಾನು ಅಲ್ಲಿ ತಲುಪ್ತೇನೆ ಅಂತ ಹೇಳಿ ಭಾವಿಸ್ತೇನೆ. ಯಾಕಂದರೆ ಟ್ರಾಫಿಕ್ ಸಹ ತುಂಬ ಉಂಟು. ಮನೆಯಲ್ಲೆಲ್ಲ ಮಾಡಿ ಬರುವಾಗ ಇಷ್ಟು ಹೊತ್ತಾಯಿತು. ಇವರಿಗೆ ಆಫೀಸಿಗೆ ಸಹ ರೆಡಿ ಮಾಡಲಿಕ್ಕಿತ್ತಲ್ಲ, ಸೊ ಸ್ವಲ್ಪ ನಾನೇ ರೆಡಿ ಆಯ್ತು, ಅವ್ರು ಮಾಡಿಸಿದ್ದು ಟಿಫಿನ್ ಎಲ್ಲ ರೆಡಿ ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ರೆಡಿ. ಈ ಕಾಂಪಿಟೇಷನಿಗೆ ಬರಲಿಕ್ಕೆ ಪ್ರೀವಿಯಸ್ ಡೇ ಪ್ರಿಪರೇಷನ್ ವಿಡಿಯೋವನ್ನು ಸ್ವಲ್ಪ ತೆಗೆದಿದ್ದೆ, ಅದೊಂದು ಬೈಟ್ ನೋಡ್ಕೊಂಬನ್ನಿ. ಅಷ್ಟರೊಳಗೆ ನಾನು ಸ್ಕೂಲ್ ರೀಚ್ ಆಗಿ ಅಲ್ಲೇನಾಯಿತು ಅಂತ ಹೇಳೋದನ್ನು ನಿಮಗೆ ತಿಂದಿಸ್ತೇನೆ. ಎಂತ ಮಾಡ್ತಿದ್ದಾರೆ? ಟ್ರಿಬ್ಯೂಲಸ್ UAE ನ್ಯಾಷನಲ್ ಫ್ಲವರ್. ಅದು ಗಿಡದಲ್ಲಾಗೋದು? ಹೌದು, ಗಿಡದಲ್ಲಾಗೋದು. ಎಲ್ಲೋ ಕಲರ್ ಇರ್ತದೆ ಫ್ಲವರ್. ಅದನ್ನು ಮಾಡ್ತಾ ಇದ್ದೇನೆ. ಏನು ವಿಶೇಷ? ನಾಳೆ ಶಿವಾಂಶದ ಸ್ಕೂಲಲ್ಲಿ UAE ಫ್ಲಾಗ್ ಮೇಕಿಂಗ್ ಕಾಂಪಿಟೇಷನ್ ಇದೆ. ಫ್ಲಾಗ್ ಡೇ? ಹಾಂ, ಫ್ಲಾಗ್ ಡೇದು ಅಮ್ಮನವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಿಮ್ಮದು ಪ್ರಯತ್ನ ನಡೀತಾ ಉಂಟಾ? ಹಾಗೆ ಒಂದು ಎಕ್ಸ್ಟ್ರಾ ಇರಲಿ ಅಂತ UAE ಫ್ಲಾಗ್ ಇದರಲ್ಲಿ ಮಾಡೋದು. ಇಷ್ಟು ಪ್ರಿಪೇರ್ ಇದರಲ್ಲಿ ಮಾಡಬೇಕು, ಸಸ್ಟೈನೇಬಲ್ ಫ್ಲಾಗ್ ಅಂತ. ಅದು ಸ್ಕೂಲಲ್ಲಿ ಮಾಡಲಿಕ್ಕೆ? ಸ್ಕೂಲಲ್ಲಿ ಮಾಡಲಿಕ್ಕೆ. ಸೊ ನಾನೆಂತ ಮಾಡಿದ್ದೇನೆಂದರೆ, ಇದೊಂದು ಎಕ್ಸ್ಟ್ರಾ ಇರಲಿ ಅಂತ UAE ನ್ಯಾಷನಲ್ ಫ್ಲವರ್ ಮತ್ತು ಒಂಟೆ ಮಾಡಿದ್ದೀರಾ? ಇದು ಎನಿಮಲ್ ಒಂಟೆ. ಇದು UAE ನ್ಯಾಷನಲ್ ಎನಿಮಲ್ ಕ್ಯಾಮಲ್. ಇದು UAE ನ್ಯಾಷನಲ್ ಫ್ಲವರ್ ಟ್ರಿಬ್ಯೂಲಸ್ ಅಂತ. ಎರಡನ್ನು ಡ್ರಾ ಮಾಡಿ ಅಲ್ಲಿ ಇಡುವ ಅಂತ ಹೇಳಿ, ಜಸ್ಟ್ ಎಂತ ಅಡಿಷ್ನಲ್ ಚಂದ ಕಾಣಲಿಕ್ಕೆ. ಹೌದು. ಟ್ರಾಫಿಕ್ ಸ್ವಲ್ಪ ಉಂಟು, ಮೂವಿಂಗ್ ಟ್ರಾಫಿಕ್ ಅಂತ ಹೇಳ್ಬೋದು. ಅಷ್ಟೇನು ಕಂಜೆಸ್ಟೆಡ್ ಅಂತ ಇಲ್ಲ, ಅಲ್ಲಿ ನಿಲ್ಲುವ ಹಾಗೆ ಇಲ್ಲ ಕಾರ್. ಆದರೆ ಕೆಲವು ಸಲ ನಿಲ್ತದೆ. ಒಂದು ನಿಧಾನವೇ ಪ್ರಧಾನ. ಅಲ್ಲಿ ಕಾಂಪಿಟೇಷನ್ ಮುಗಿದ ಮೇಲೆ ಮತ್ತೆ ಎಂತ ಪ್ರದಾನ ಮಾಡೋದು ನಾನು? ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ, ನೋಡ್ಕೊಡ್ತಾರೆ. ಆಯಿತು, ಸರಿ. ಈಗ ಟೈಮಿಗಿಂತ 10 ನಿಮಿಷ ಬೇಗ ತಲುಪಿಸಿದ್ದಾರೆ ನನಗೆ ಅಲ್ಲ? ಹೇಳಿದ್ದಾರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು. ಥ್ಯಾಂಕ್ ಯು. 8:05 ಆಯ್ತು ಈಗ ಟೈಮ್. ಟ್ರಾಫಿಕ್ಕಿಗೆ ಥ್ಯಾಂಕ್ ಯು ಹೇಳಿದ್ರು, ನಾನು ಎಂತ ಮಾಡಲಿಕ್ಕಾಗುತ್ತೆ. ಅದು ದುಬೈ ಎಕ್ಸಿಟ್ ಇತ್ತಲ್ಲ, ಅಲ್ಲಿ ಸ್ವಲ್ಪ ಟ್ರಾಫಿಕ್. ಅದರ ನಂತರ ಶಾರ್ಜಾಗೆ ಹೋಗೋವರಿಗೆಲ್ಲ ಏನು ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಇವ್ರದ್ದು ಇಲ್ಲಿ ಸ್ಕೂಲ್ ಬಸ್ ಕೂಡ ಎಲ್ಲ ಬಂದಾಗಿದೆ ಅಲ್ಲ, ಎಲ್ಲ ಸ್ಕೂಲ್ ಇದ್ದು. ಅದರಿಂದ ಸ್ಕೂಲ್ ಬಸ್ಸಿದ್ದು ಟ್ರಾಫಿಕ್ ಕೂಡ ಇಲ್ಲ. ಅದರಿಂದ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಸರಿ, ನಾನಿನ್ನು ಸ್ಕೂಲ್ ಒಳಗಡೆ ಹೋಗ್ತೇನೆ. ಹಲೋ, ಖುಷಿ ಆಯಿತಾ? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತಾ? ಈಗಿಬ್ಬರು ಏನು ಮಾಡೋದು ನಾವು? UAE ಫ್ಲಾಗಾ ಮಾಡೋಣ? ಓಕೆ, ರೆಡಿ? ಆರ್ ಯು ರೆಡಿ? ಎಸ್. We are honored to have the presence of our respected principal ma'am, Dr. Manjula ji. Her guidance and support have always been a backbone of every successful event in our school. Let us all give her a big round of applause. ಹೇಗಾಯಿತು? ಸೂಪರ್ ಆಯಿತು. स्माइल कर अम्मा.
ಆಯಿತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೇ ಖುಷಿ ಆಯಿತು. ಇನ್ನು ಪ್ರೈಸ್ ಸಿಕ್ಕಿದ್ದು ಇನ್ನೂ ಸಹ ಖುಷಿ ಆಯಿತು ಅವನಿಗೆ. ಜಾಸ್ತಿಯಾಗಿ ಇಲ್ಲಿಂದ ಎಲ್ಲಿಗಾದರೂ ಹೋಗಬೇಕಂತ ಇದ್ದರೆ ಬಸ್ಸನ್ನೇ ಪ್ರಿಫರ್ ಮಾಡ್ತೇನೆ. ಬಸ್ಸನ್ನು ಯಾಕೆ ಪ್ರಿಫರ್ ಮಾಡ್ತೇನೆ ಅಂತ ಹೇಳಿದರೆ ರೋಡ್ ಗೊತ್ತಾಗ್ತದೆ ಅಂತ ಹೇಳಿ. ನಾವು ಟ್ಯಾಕ್ಸಿಯಲ್ಲಿ ಹೋದರೆ ಅವರು ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ನಾವು ಎಲ್ಲಿಗೆ ಹತ್ತಿದ್ದು ಅಲ್ಲಿಂದ ನಮಗೆ ಯಾವ ಪ್ಲೇಸಿಗೆ ಹೋಗಬೇಕು ಆ ಪ್ಲೇಸಿಗೆ ತಗೊಂಡು ಹೋಗಿ ಬಿಡ್ತಾರೆ. ಸೊ ಅದರಿಂದ ನಮಗೆ ಅಷ್ಟೊಂದು ಇದ್ದು ಯಾವ ರೂಟು ಎಲ್ಲಿಗೆ ಹೋಗ್ತದೆ ಆ ಥರ ಗೊತ್ತಾಗೋದಿಲ್ಲ. ಸೊ ಹಾಗೆ ಗೊತ್ತಾಗಬೇಕು ಅಂತ ಇದ್ದರೆ ಬಸ್ಸಲ್ಲಿ ಅಥವಾ ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ಈಗ ರೀಸೆಂಟ್ಲಿ ಏನು ಮಾಡಿದ್ದೇನೆಂದರೆ ಬಸ್ ಅಥವಾ ನಡ್ಕೊಂಡು ಹೋಗೋದು ಪ್ರಿಫರ್ ಮಾಡ್ತಾ ಇದ್ದೇನೆ. ಸೊ ನನಗೆ ನಮ್ಮ ಮನೆಯದ್ದು ನಿಯರ್ ಬೈ ಎಲ್ಲಿಗೆಲ್ಲ ಹೋಗ್ತದೆ, ನಮ್ಮ ರೂಟ್ ಎಲ್ಲಿಗೆ ಜಾಯಿಂಟ್ ಆಗ್ತದೆ ಅಥವಾ ಎಲ್ಲಿ ಇಳಿದ್ರೆ ನಾವು ಎಲ್ಲಿಗೆ ಹೋಗ್ತೇವೆ ಆ ಥರ ಎಲ್ಲ ಇನ್ಫಾರ್ಮೇಷನ್ ನನಗೆ ಸಿಗ್ತಾ ಇದೆ ಈ ಬಸ್ ಮತ್ತು ನಡ್ಕೊಂಡು ಹೋಗೋದ್ರಿಂದ. ಸೊ ನಿಮಗೆ ಸಹ ನಾನು ಹೇಳೋದೇನಂತ ಹೇಳಿದರೆ ಯು ಎ ಇದ್ದವರು ಜಸ್ಟ್ ಟ್ರೈ ಮಾಡಿ ಬಸ್ಸಲ್ಲಿ ಹೋಗಲಿಕ್ಕೆ. ಪ್ರತಿ ಸಲ ಕೂಡ ಟ್ಯಾಕ್ಸಿಯನ್ನೇ ಡಿಪೆಂಡ್ ಆಗೋದಕ್ಕಿಂತ ಬಸ್ಸಲ್ಲಿ ಹೋಗಿ ಟ್ರೈ ಮಾಡಿ. ನೀವು ಯಾವ ಪ್ಲೇಸಿಗೆ ಹೋಗಬೇಕು, ಆ ಪ್ಲೇಸಿನ ಹೆಸರೇನು, ನೀವು ಅಲ್ಲಿಗೆ ಹೋಗಬೇಕಂದ್ರೆ ಯಾವ ಬಸ್ ಹತ್ತಬೇಕು ಅಂತ ಹೇಳುವ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಟ್ಯಾಕ್ಸಿಯಲ್ಲಿ ನಾವು ಹತ್ತಿದರೆ ಒಂದು ಸಲ ಹತ್ತಿ ಇಳಿದವಾಗ ನಮಗೆ 14 ದಿರಮ್ ಮಿನಿಮಮ್ ಕೊಡಲೇಬೇಕು. ಬಸ್ಸಲ್ಲಿ ಏನಂತ ಹೇಳಿದರೆ ನಾವು ಒಂದು ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಕೂಡ 8 ದಿರಮ್ಮು, ಇನ್ನೊಂದು ಇಡೀ ಶಾರ್ಜಾ ಸುತ್ತಿ ನೆಕ್ಸ್ಟ್ ಲಾಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಕೂಡ 8 ದಿರಮ್ಮು. ಅದರಲ್ಲೇನು ಪ್ರೈಸ್ ಜಾಸ್ತಿ ಮಾಡಿಲ್ಲ ಇದು ಶಾರ್ಜಾ ರೋಡ್. ಮತ್ತು ಇನ್ನೊಂದೇನಂತ ಹೇಳಿದರೆ ಇಲ್ಲಿ ಕಾರ್ಡ್ ಕೊಡ್ತಾರೆ. 50 ದಿರಮ್ದು ಕಾರ್ಡ್ ತಗೊಂಡ್ರೆ ಬಸ್ ಕಾರ್ಡ್ ನಮಗೆ 6 ದಿರಮಿಗೆ ಆಗ್ತದೆ. ಈಗಂದರೆ ನಾನು ಸ್ಕೂಲಿಂದ ಇಲ್ಲಿ ತನಕ 6 ದಿರಮಲ್ಲಿ ಬರ್ತೇನೆ, ನನ್ನ ಮನೆ ಹತ್ತಿರ ತನಕ. ಆಮೇಲೆ ಅಲ್ಲಿಂದ ನನಗೆ ನಡ್ಕೊಂಡು ಹೋಗ್ಲಿಕ್ಕಿತ್ತು ಸ್ವಲ್ಪ ದೂರ, ಹಾಗೆ 6 ದಿರಮಲ್ಲಿ ಅಲ್ಲಿಂದ ಇಲ್ಲಿ ತನಕ ರೀಚ್ ಆಗ್ತೇನೆ. ಅದೇ ನಾನು ಟ್ಯಾಕ್ಸಿಯಲ್ಲಿ ಬಂದರೆ ನನಗೆ ಮಿನಿಮಮ್ 25 to 30 ದಿರಮ್ಸ್ ಬೇಕು. ಸೊ ಹಣ ಸಹ ಉಳಿತದೆ ಮತ್ತು ನೀವು ಎಲ್ಲಿಂದ ಹತ್ತಿದ್ವಿ, ಆ ಪ್ಲೇಸಿನ ಹೆಸರೇನು, ಎಲ್ಲಿ ಇಳಿಬೇಕು ಅಂತ ಹೇಳುವ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಾಗ್ತದೆ. ಇದು ಶಾರ್ಜಾದು ಕಾರ್ಡ. ಇನ್ನು ಇದು ದುಬೈದು ಕಾರ್ಡ್. ನಾವು ದುಬೈ ಸೈಡ್ ರೋಡಿಗೆ ದುಬೈ ಸೈಡಿಗೆ ಹೋಗಬೇಕಂದ್ರೆ ಈ ಕಾರ್ಡ್ ಯೂಸ್ ಮಾಡಬೇಕು. ಇನ್ನು ಶಾರ್ಜಾಕ್ಕೆ ಹೋಗಬೇಕಂತ ಹೇಳಿ ಶಾರ್ಜಾದ ಒಳಗಡೆ ಸುತ್ತಾಡಬೇಕಂತ ಹೇಳಿದರೆ ಈ ಕಾರ್ಡನ್ನು ಯೂಸ್ ಮಾಡಬೇಕು. ಇದಕ್ಕೆ ರೀಚಾರ್ಜ್ ಮಾಡಿದರೆ ಆಯಿತು. ಈಗ ನಾವು ಮೊಬೈಲಿಗೆಲ್ಲ ಹೇಗೆ ರೀಚಾರ್ಜ್ ಮಾಡ್ತೇವೆ ಆ ಥರ ಈ 50 ದಿರಮ್ ಇದು ಕಾರ್ಡ್ 50 ದಿರಮ್ ರೀಚಾರ್ಜ್ ಮಾಡಿಸಿದರೆ ನಮಗೆ ಅದರದ್ದು ಖರ್ಚಾಗೋ ತನಕ ಬರ್ತದೆ. ಮತ್ತು ಪುನಃ ಆ ಕಾರ್ಡಿಗೆ ರೀಚಾರ್ಜ್ ಮಾಡಿಸ್ಬೇಕು. ಗೊತ್ತಿಲ್ಲದೆ ಇರೋರಿಗಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಈ ಇನ್ಫಾರ್ಮೇಷನ್. ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾವತ್ತಾದರೂ ಬಸ್ಸಲ್ಲಿ ಹೋಗಿದ್ದೀರಾ ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಸರಿ, ನಾನು ಇವತ್ತಿನ ವಿಡಿಯೋನ